ವಿರುದ್ಧ ಹೈಕಮಾಂಡ್ಗೆ ವಿಜಯೇಂದ್ರ ಕೂಡ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ರಿಪೋರ್ಟ್ ನಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದೆ, ಯಾರ ಹತ್ರ ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ ಅವರು, ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಯತ್ನಾಳ್ ವೈಯಕ್ತಿಕ ಜಿದ್ದು ಶಿಸ್ತು ಕ್ರಮಕ್ಕೆ ವಿಜಯೇಂದ್ರ ಅವರು ಪಟ್ಟು ಹಿಡಿತಾ ಇದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ರನ್ನ ರಹಸ್ಯವಾಗಿ ಭೇಟಿ ಮಾಡಿದ್ದಾರೆ. ಈ ರಹಸ್ಯ ಭೇಟಿಯಲ್ಲಿ ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಸೆಷನ್ ಬಳಿಕ ಮತ್ತೊಮ್ಮೆ ದೆಹಲಿಯ ದಂಡಯಾತ್ರೆಯನ್ನು ವಿಜಯೇಂದ್ರ ಅವರು ಕೈಗೊಳ್ತಾರಂತೆ. ಎರಡರಲ್ಲೊಂದು ತೀರ್ಮಾನ ಮಾಡುವಂತೆ ವಿಜಯೇಂದ್ರ ಅವರು ಪಟ್ಟು ಹಿಡಿತಾ ಇದ್ದಾರೆ. ಎರಡು ತೀರ್ಮಾನ ಏನು ಅದನ್ನು ಕೂಡ ನೋಡ್ತಾ ಹೋಗೋಣ. ಬಸನಗೌಡ ಪಾಟೀಲ್ ಯತ್ನಾಳ್ ಮಗ್ಗಲ ಮುಳ್ಳಾಗಿ ವಿಪರೀತವಾಗಿ ಕಾಡ್ತಾ ಇದ್ದಾರೆ BY ವಿಜಯೇಂದ್ರರನ್ನ. ಸೊ ರಾಜ್ಯಾಧ್ಯಕ್ಷರಾದ ಮೇಲೆ ಅತಿ ದೊಡ್ಡ ಹಿನ್ನಡೆ ಅಥವಾ ಅತಿ ದೊಡ್ಡ ಪಕ್ಷದಲ್ಲಿ ಅನುಭವಿಸ್ತಾ ಇರುವಂತಹ ಚಾಲೆಂಜ್ ಯತ್ನಾಳ್. ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ಬಿಜೆಪಿ ಮನೆಯ ಕಚ್ಚಾಟ ತಲುಪಿಯಾಗಿದೆ. ರೆಬೆಲ್ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಅವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದ್ರ ಅಪ್ಡೇಟ್ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಹಲವು ಕಂಪ್ಲೇಂಟ್ಗಳನ್ನ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದ್ರಿಂದ ಹಿಡಿದು ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿ ಹಲವಾರು ಟಿಪ್ಪಣಿಗಳನ್ನು ಅವರು ಕೊಟ್ಟಿದ್ದಾರೆ, ತಲುಪಿಸಿದ್ದಾರೆ. ರೆಬೆಲ್ಸ್ ತಂಡದಲ್ಲಿ ಯತ್ನಾಳ್ ಮಾತ್ರನೇ ವಿಜಯೇಂದ್ರ ಅವರು ಟಾರ್ಗೆಟ್ ಆಗಿದ್ದಾರೆ. ತುಂಬಾ ಜನ ಗುರುತಿಸ್ಕೊಳ್ತಾ ಇದ್ರು, ಯತ್ನಾಳ್ರನ್ನ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ವಿಜಯೇಂದ್ರ. ಯತ್ನಾಳ್ ವಿರುದ್ಧ ಕಠಿಣ ಶಿಸ್ತು ಕ್ರಮಕ್ಕೆ ಮುಂದಾಗುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯತ್ನಾಳ್ಗೆ ಹೈಕಮಾಂಡ್ನ ಬಿಸಿ ಮುಟ್ಟಿದ್ರೆ ಉಳಿದವರು ದಾರಿಗೆ ಬರ್ತಾರೆ, ಲೈನಿಗೆ ಬರ್ತಾರೆ. ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಬಲ್ಪ್ ಆನ್ ಆಗುತ್ತೆ ಅನ್ನೋದು ಇವ್ರ ಕೇಸಲ್ಲಿ ನಾವು ಸ್ವಲ್ಪ ಹ್ಯಾಂಡಲ್ ಮಾಡಿದ್ರೆ ಗೊತ್ತಾಗುತ್ತೆ ಅನ್ನೋದು ಅವ್ರ ಮಾತು. ಸೊ BS ಯಡಿಯೂರಪ್ಪ ಕುಟುಂಬಕ್ಕೆ ಇನ್ನಿಲ್ಲದಂತೆ ಕಾಡ್ತಾ ಇರೋದು ಯತ್ನಾಳ್ ಮಾತ್ರ. ಹೀಗಾಗಿ ಯತ್ನಾಳ್ರನ್ನ ಲೈನಿಗೆ ತರಬೇಕು, ಸರಿದಾರಿಗೆ ತರಬೇಕು, ಯತ್ನಾಳ್ರ ಬಾಯಿ ಮುಚ್ಚಿಸಿ ಅಥವಾ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಅಂತ ವಿಜಯೇಂದ್ರ ಅವರು ಹಠ ಹಿಡಿತಾ ಇದ್ದಾರಂತೆ. ಇದಕ್ಕೆ ಹೈಕಮಾಂಡ್ ಸ್ಪಂದನೆ ಏನು ಮತ್ತು ಇಷ್ಟು ಸಮಯ ಬೇಕಾಗತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ. ಅದಕ್ಕೆ ನಾವಾಗಲೇ ಹೇಳಿದ್ದು, ಜಟಿಲ ಆಗಿರೋದು ಅಥವಾ ಜಟಿಲ ಮಾಡ್ತಾ ಇರೋದು. ಒಬ್ಬ ರಾಜ್ಯಾಧ್ಯಕ್ಷ ಆಗಿ ಅಸಹಾಯಕ ಸ್ಥಿತಿಗೆ ತಲುಪಿಬಿಟ್ರ ವಿಜಯೇಂದ್ರ ಅವರು. ಈ ಥರದ ವಿಶ್ಲೇಷಣೆಗಳು ಕೂಡ ಇನ್ನು ಮುಂದೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಂಗೆ ನೋಡೋದಕ್ಕೆ ಹೋದ್ರೆ ಯತ್ನಾಳ್ ಅವರ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ಗೂ ಏನು ಈಸಿ ಇಲ್ಲ ಡಿಸಿಷನ್ ತಗೊಳ್ಳೋದು. ಯಾಕಂದರೆ ಮುಂಬೈ ಕರ್ನಾಟಕದ ಪಾಪ್ಯುಲರ್ ಲೀಡರು, ಎಕ್ಸ್ಟ್ರೀಮ್ ಹಿಂದುತ್ವವನ್ನು ಪಾಲಿಸೋರಿಗೆ ಯತ್ನಾಳ್ ಫೇವ್ರೇಟು. ಹೀಗಾಗಿ ಎಲ್ಲಾದರೂ ಏನಾದರೂ ಕ್ರಮ ಕೈಗೊಂಡ್ರೆ ಅವರು ಮತ್ತೆ ಪಕ್ಷದಿಂದ ರೆಬಲ್ ಆಗಿ ಹೋಗಿ ಇನ್ನೊಂದು ಪಕ್ಷ ಕಟ್ಬಿಟ್ರೆ ಹೆಂಗೆ ಅನ್ನೋ ಭಯ ಕೂಡ ಬಿಜೆಪಿ ಹೈಕಮಾಂಡ್ಗಿದೆ. ಟ್ರಿಕ್ಕಿ ಸಿಚುವೇಶನಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ.